ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2024-25ನೇ ಸಾಲಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಅನೇಕ ಜಿಲ್ಲೆಗಳಿಗೆ ಅಂದ್ರೆ ಭಾಗಶಃ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕನ್ಫರ್ಮ್ ಮಾಡಿದ್ರು. ಸೊ ಅದರ ಒಂದು ಪ್ರೋಸೆಸ್ ಈಗ ಅಂತಿಮ ಹಂತ ತಲುಪಿದ್ದು ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನ ಹಚ್ಚಿದ್ದಾರೆ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಅಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಹಚ್ಚಿದ್ದಾರೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಹಚ್ಚಿದ್ದಾರೆ ಮತ್ತು ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾನು ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ನಾನು ಅಂತಿಮ ಆಯ್ಕೆ ಪಟ್ಟಿಯನ್ನ ಹಚ್ಚಿರುವ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಮತ್ತು ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು ಅಥವಾ ಸಹಾಯಕಿಯರ ಹುದ್ದೆಗಳ ನೇಮಕಾತಿಯಲ್ಲಿ ವಿಧವಾ ಅಭ್ಯರ್ಥಿಗಳಿಗೆ ಒಂದು ಮಾರ್ಪಾಡನ್ನು ಮಾಡಿದ್ದಾರೆ. ವಿಶೇಷವಾಗಿ ಅದು ಏನಪ್ಪಾ ಅಂತ ನಾನು ಈ ವಿಡಿಯೋದಲ್ಲಿ ವಿತ್ ಗೈಡ್ಲೈನ್ಸ್ ಮೂಲಕ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ನೀವು ಕೊಪ್ಪಳ ಜಿಲ್ಲೆ ಅಭ್ಯರ್ಥಿ ಆಗಿದ್ರೆ ದಯವಿಟ್ಟು ನಿಮ್ಮ ಒಂದು ಮಾಹಿತಿ ಬೇಕಿದ್ರೆ ನನ್ನ ಒಂದು ವಿಡಿಯೋದ ಕೆಳಗೆ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಒಂದು ತಾಲೂಕಿನ ಮಾಹಿತಿಯನ್ನು ನಾನು ಕಳಿಸ್ಕೊಡ್ತೀನಿ PDF ರೂಪದಲ್ಲಿ. ಇಲ್ಲಿ ನೋಡ್ತಾ ಇರಬಹುದು 2024-25ನೇ ಸಾಲಿನ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಅಂತಿಮ ಆಯ್ಕೆ ಪಟ್ಟಿ ಅಂತ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಅಂತಿಮ ಆಯ್ಕೆ ಪಟ್ಟಿ ಅಂತ ಇದೆ. ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಅಂಗನವಾಡಿ ಶಿಕ್ಷಕಿಯರ ಒಂದು ಮಾಹಿತಿ ನಿಮ್ಗಿಲ್ಲಿ 4 ತಾಲೂಕಿನ ಮಾಹಿತಿ ನಿಮ್ಗಿಲ್ಲಿ ಲಭ್ಯವಾಗುತ್ತೆ. ಇಲ್ಲಿ ಮೊದಲನೇದಾಗಿ ನೋಡ್ತಿರ್ಬೋದು, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಪ್ಪಳ 2024-25ನೇ ಸಾಲಿನ ಕೊಪ್ಪಳ ಜಿಲ್ಲೆ ಅಂಗನವಾಡಿ ಕಾರ್ಯಕರ್ತೆಯರ ಅಂತಿಮ ಆಯ್ಕೆ ಪಟ್ಟಿ ಅಂತಿದೆ. ಇಲ್ಲಿ ಗಂಗಾವತಿ ತಾಲೂಕ್ ಅಂತಿದೆ, ಕನಗಿರಿ ತಾಲೂಕ್ ಅಂತ ಇದೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗಲೇ ಇಲ್ಲಿ ಕೊಪ್ಪಳ ತಾಲೂಕಿನ ಮಾಹಿತಿ ಇದೆ. ಅದೇ ರೀತಿಯಾಗಿ ಇಲ್ಲಿ ಯಲಬುರ್ಗಾ ತಾಲೂಕಿನ ಮಾಹಿತಿ ಇದೆ. ಈ ರೀತಿಯಾಗಿ 4 ತಾಲೂಕಿನ ಎಲ್ಲ ಮಾಹಿತಿನ ಲಭ್ಯವಿದೆ. ನೀವು ಬೇಕಾದ್ರೆ ನಿಮ್ಮ ಒಂದು ಜಿಲ್ಲಾ ಆಫೀಸಲ್ಲಿ ಕೂಡ ಇದನ್ನ ನೋಡ್ಕೊಳ್ಬಹುದು. ಯಾರೆಲ್ಲ ಆಯ್ಕೆ ಆಗಿದ್ರು ಅಂತ ಅಭ್ಯರ್ಥಿಗಳು ನೋಡ್ಕೊಳ್ಬಹುದು. ನಂತರ ಇಲ್ಲಿ ಅಂಗನವಾಡಿಯ ಸಹಾಯಕಿಯರ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ನೀವು ವ್ಯೂ ಮಾಡಿ ನೋಡ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಎಲ್ಲಾ ಮಾಹಿತಿಗಳು ಇಲ್ಲಿ ಲಭ್ಯ ಇದಾವೆ. ಅಂತಿಮ ಆಯ್ಕೆ ಪಟ್ಟಿ ಅಂದ್ರೆ ಇದೇ ಅಭ್ಯರ್ಥಿಗಳು ಅಂತಿಮ ಹಂತ. ಇಲ್ಲಿ ಯಾವುದೇ ರೀತಿ ಅಬ್ಜೆಕ್ಷನ್ಗಾಗ್ಲಿ ಮತ್ತೊಂದಕ್ಕಾಗ್ಲಿ ಅವಕಾಶ ಇರೋದಿಲ್ಲ. ಇವರು ಅಂತಿಮವಾಗಿ ಸೆಲೆಕ್ಷನ್ ಆಗಿದ್ದಾರೆ. ಅಂತಿಮ ಆಯ್ಕೆ ಪಟ್ಟಿ ಇದಕ್ಕಿಂತ ಮೊದಲು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿರ್ತಾರೆ. ಸೊ ಯಾರಿಗಾದ್ರೂ ಅಬ್ಜೆಕ್ಷನ್ ಇದ್ದಲ್ಲಿ ಅವರು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಆಕ್ಷೇಪಣೆಗೆ. ಸೊ ಇಲ್ಲಿ ಯಾವುದೇ ರೀತಿ ಆಕ್ಷೇಪಣೆ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಇಲ್ಲಿ ಇರೋದಿಲ್ಲ. ಈ ಒಂದು ಆಯ್ಕೆ ಪಟ್ಟಿ ಆದ ಮೇಲೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದಂತಹ ಅಭ್ಯರ್ಥಿಗಳು ಯಾರಾದ್ರೂ ಅಂಗನವಾಡಿಯ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರೆ ಇದರ ಒಂದು ಮಾಹಿತಿ ಬೇಕಿದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಸೊ ಇಲ್ಲಿ ಈ ಸಾರಿ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಕೆಲವೊಂದನ್ನ ಮಾರ್ಪಾಡು ಮಾಡಿದ್ದಾರೆ. ಯಾರಿಗಪ್ಪ ಅಂತಂದ್ರೆ ಇಲ್ಲಿ ಮಾರ್ಪಾಡು ಆದೇಶವನ್ನು ನೀವು ನೋಡ್ತಿರ್ಬೋದು. ಯಾವಾಗ ಮಾಡಿದ್ದಾರೆ ಅಂದ್ರೆ ಇದು 18/11/2024ಕ್ಕೆ ಮಾಡಿದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 3/12/2022ರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಅಥವಾ ಸಹಾಯಕಿಯರ ಆಯ್ಕೆ ಮಾರ್ಗಸೂಚಿ ಖಂಡಿಕೆ ವಿಧವೆಯರನ್ನ ಪರಿಗಣಿಸಲು ಅರ್ಹತೆ ಮಾನದಂಡ ಕುರಿತು ತಿಳಿಸಲಾಗಿದೆ. 2022ರ ಗೈಡ್ಲೈನ್ಸ್ ಪ್ರಕಾರ ವಿಧವೆಯರ ಒಂದ್ ವೇಳೆ ಇನ್ ಕೇಸ್ ಯಾರಾದ್ರೂ ಅರ್ಜಿ ಸಲ್ಲಿಸಿದ್ರೆ ಅವ್ರನ್ನ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ಬೇಕು, ಅವ್ರಿಗೆ ಯಾವ ರೀತಿ ಆದ್ಯತೆಯನ್ನು ಕೊಡ್ಬೇಕು ಅಂತೇಳಿ ಕೆಲವೊಂದು ಅರ್ಹತೆ ಆಧಾರದ ಮೇಲೆ ಮಾನದಂಡಗಳನ್ನ ಅವರಲ್ಲಿ ಏನ್ ಮಾಡಿರ್ತಾರೆ ಸೂಚಿಸಿದ್ರು. ಸೊ ಈಗ ಏನ್ ಮಾಡಿದಾರೆ ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿದ್ದಾರೆ. ಇಲ್ಲಿ ಆಯ್ಕೆ ಮಾಡಲು ವಿಧವೆಯರನ್ನ ಆಯ್ಕೆ ಮಾಡಲು ಇರ್ತಕ್ಕಂಥ ಮಾನದಂಡಗಳನ್ನು ಈ ಕೆಳಕಂಡಂತೆ ಮಾರ್ಪಾಡು ಮಾಡಿ ಏನ್ ಮಾಡಿದಾರೆ ಇಲ್ಲಿ ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಈ ಹಿಂದೆ ಇದ್ದ ಮಾರ್ಗಸೂಚಿ ಏನ್ ಹೇಳುತ್ತಪ್ಪ ಅಂತಂದ್ರೆ ಇಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳಿಗೆ +5 ಬೋನಸ್ ಅಂಕಗಳನ್ನ ನೀಡುವುದು, ಮರಣ ಪ್ರಮಾಣ ಪತ್ರ, ವಿಧವಾ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಲಗತ್ತಿಸುವುದು. ಈ ಹಿಂದೆ ಅಥವಾ ಈ ಒಂದು ನೇಮಕಾತಿಯಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ತಾವು ಪಡೆದಿರತಕ್ಕಂತ ಅಂಕಗಳೊಂದಿಗೆ ಬೋನಸ್ 5 ಅಂಕಗಳನ್ನ ನೀಡ್ತಾ ಇದ್ರು. ಬಟ್ ಈಗ ಮಾರ್ಪಾಡು ಮಾಡಿದ್ದಾರೆ. ಅದನ್ನ ಏನಪ್ಪಾ ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರ ಹುದ್ದೆಗಳಿಗೆ ವಿಧವೆಯರು ಅರ್ಜಿ ಸಲ್ಲಿಸಿದಾಗ, ಒಂದು ವೇಳೆ ಆ ಊರಲ್ಲಿ ವೇಕೆನ್ಸಿ ಇದ್ದಾಗ ವಿಧವೆಯರು ಏನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಆಸಿಡ್ ದಾಳಿಗೆ ಒಳಗಾದವರು
ಮತ್ತು ಇಲಾಖಾ ಸಂಸ್ಥೆಗಳ ನಿವಾಸಿಗಳನ್ನ ಹೊರತುಪಡಿಸಿ, ಅಂದ್ರೆ ಇವೆರಡು ಕೆಟಗರಿಯ ಒಂದು ಮಹಿಳಾ ಅಭ್ಯರ್ಥಿಗಳ ಒಂದೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದಾಗ ಇವರಿಬ್ಬರನ್ನು ಹೊರತುಪಡಿಸಿ ಮೂರನೇ ಆದ್ಯತೆ ಮೇರೆಗೆ ನೇರವಾಗಿ ವಿಧವೆಯರನ್ನೇ ಆಯ್ಕೆ ಮಾಡತಕ್ಕದ್ದು. ಇದನ್ನ ಎಲ್ಲಾ ಅಭ್ಯರ್ಥಿಗಳು ಗಮನವಿಟ್ಟು ಕೇಳಬೇಕು. ಇಲ್ಲಿ ಆಸಿಡ್ ದಾಳಿಗೆ ಒಳಗಾಗಿರತಕ್ಕಂತಹ ಅಭ್ಯರ್ಥಿಗಳು ಹಾಕಿದ್ರೆ ಅವ್ರು ಪ್ರಥಮ ಆದ್ಯತೆ ಮೇಲೆ ಅವ್ರನ್ನ ಏನ್ ಮಾಡ್ತಾರೆ, ನೇಮಕಾತಿ ಮಾಡ್ಕೊತಾರೆ. ಒಂದ್ ವೇಳೆ ಇವ್ರು ಇರ್ಲಿಲ್ಲ ಅಂದ್ರೆ ಇಲಾಖೆ ಸಂಸ್ಥೆಗಳ ನಿವಾಸಿಗಳಾಗಿದ್ರೆ ಅವ್ರನ್ನ ಎರಡನೇ ಆದ್ಯತೆ ಮೇರೆಗೆ ಆಯ್ಕೆ ಮಾಡ್ಕೋತಾರೆ. ಇವ್ರಿಬ್ರು ಇಲ್ಲದ ಪಕ್ಷದಲ್ಲಿ ಒಂದು ವೇಳೆ ವಿಡೋಸ್ ಯಾರಾದ್ರೂ ಅರ್ಜಿ ಸಲ್ಲಿಸಿದ್ರೆ ಆ ಊರಲ್ಲಿ, ಸೊ ಅಂತವರನ್ನ ಆದ್ಯತೆ ಮೇರೆಗೆ ನೇಮಕಾತಿ ಮಾಡಿಕೊಳ್ಳುವಂತದ್ದು. ಅರ್ಜಿ ಸಲ್ಲಿಸಿದ ನಂತರ ವಿಧವೆಯಾದಲ್ಲಿ ಪರಿಗಣಿಸುವಂತಿಲ್ಲ. ಸೊ ಇಲ್ಲಿ ನೀವು ಅಭ್ಯರ್ಥಿಗಳು ಕ್ಲಿಯರ್ ಆಗಿ ಕೇಳ್ಕೋಬೇಕು. ಏನಪ್ಪಾ ಅಂತಂದ್ರೆ, ನಿಮ್ಮ ಊರಲ್ಲಿ ಯಾರಾದ್ರೂ ಆಸಿಡ್ ದಾಳಿಗೆ ತುತ್ತಾಗಿದ್ರೆ ಅವ್ರನ್ನ ಪ್ರಥಮ ಆದ್ಯತೆ ಮೇರೆಗೆ ಆಯ್ಕೆ ಮಾಡಿಕೊಳ್ತಾರೆ. ಒಂದ್ ವೇಳೆ ಅವ್ರು ಇಲ್ಲದೆ ಇದ್ದ ಪಕ್ಷದಲ್ಲಿ ಇಲಾಖೆ ಸಂಸ್ಥೆಗಳಲ್ಲಿ ಯಾರಾದ್ರೂ ನಿವಾಸಿಗಳಾಗಿದ್ರೆ ಅಂತವ್ರನ್ನ ದ್ವಿತೀಯ ಆದ್ಯತೆ ಮೇರೆಗೆ ನೇಮಕಾತಿ ಮಾಡಿಕೊಳ್ತಾರೆ. ಇವರಿಬ್ರು ಇಲ್ಲದ ಪಕ್ಷದಲ್ಲಿ ಏನಾದ್ರೂ ವಿಧವೆಯರು ಅರ್ಜಿ ಸಲ್ಲಿಸಿದ್ರೆ ಅವರನ್ನೇ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಅಂತವ್ರಿಗೆ ಯಾರಿಗಾದ್ರೂ ಒಂದ್ ವೇಳೆ ತಗೊಂಡಿಲ್ಲ ಅಂದ್ರೆ ನೀವು ಅಬ್ಜೆಕ್ಷನ್ ಕೂಡ ನೀವು ಮಾಡ್ಕೊಳ್ಬಹುದು. ಸೊ ಅಂತ ಅಭ್ಯರ್ಥಿಗಳು ಯಾರಾದ್ರೂ ಇದ್ರೆ ನೀವು ದಯವಿಟ್ಟು ನಿಮ್ಮ ಜಿಲ್ಲಾ ಅಥವಾ CDPO ಕಚೇರಿಗೆ ನೀವು ಭೇಟಿ ನೀಡಿ ವಿಧವೆಯರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಪ್ರಥಮ ಆದ್ಯತೆ ನೀಡತಕ್ಕದ್ದು. ಯಾರಾದ್ರೂ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂದ್ರೆ ಅಂತವರ ಒಂದು ಪತ್ನಿಯರು ಅವರನ್ನ ಪ್ರಥಮ ಆದ್ಯತೆ ಮೇರೆಗೆ ಈ ಒಂದು ಅಂಗನವಾಡಿ ನೇಮಕಾತಿಗಳಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ಳುವಂತದ್ದು. ವಿಧವೆಯರು ತಾವು ಪ್ರಸ್ತುತ ಎಲ್ಲಿ ವಾಸವಿರುವುದಾಗಿ ಅಥವಾ ವಾಸಸ್ಥಳ ದೃಢೀಕರಣವನ್ನು ಸಲ್ಲಿಸುತ್ತಾರೋ ಆ ಸ್ಥಳವನ್ನೇ ಅವರ ವಾಸಸ್ಥಳವೆಂದು ಪರಿಗಣಿಸಲಾಗುವುದು. ಅಬ್ಜೆಕ್ಷನ್ ಇರಲ್ಲ. ಅವ್ರಿಗೆ ಸದ್ಯಕ್ಕೆ ಎಲ್ಲಿ ಪ್ರೆಸೆಂಟ್ ಆಗಿ ವಾಸ ಇರ್ತಾರೆ ಅಂತೇಳಿ ಅವ್ರ ದೃಢೀಕರಣ ಪತ್ರವನ್ನ ಅವ್ರು ಸಲ್ಲಿಸಿರ್ತಾರೋ ಅರ್ಜಿ ಸಲ್ಲಿಸುವಾಗ ಅದೇ ಸ್ಥಳವನ್ನ ಅವರ ವಾಸಸ್ಥಳ ಅಂತೇಳಿ ಅವರು ಪರಿಗಣಿಸ್ತಾರೆ ಇನ್ನು ಆಯ್ಕೆ ಸಮಿತಿಯವರು. ಸೊ ಒಂದೇ ಹುದ್ದೆಗೆ ಇಬ್ಬರು ವಿಧವೆಯರು ಏನಾದ್ರು ಅರ್ಜಿ ಸಲ್ಲಿಸಿದಲ್ಲಿ ಅವರಿಬ್ಬರಲ್ಲಿ ಗರಿಷ್ಠ ಅಂಕಗಳನ್ನ ಯಾರು ಪಡಿತಾರೆ ಅಂತವ್ರನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ತಾರೆ. ವಿಧವೆಯರು ಪತಿಯ ಮರಣ ಪ್ರಮಾಣ ಪತ್ರ ಅಥವಾ ವಿಧವಾ ಪ್ರಮಾಣ ಪತ್ರ ಕಡ್ಡಾಯವಾಗಿ ಲಗತ್ತಿಸಿರ್ಬೇಕಾಗತ್ತೆ. ಈ ಒಂದು ಮೀಸಲಾತಿಯನ್ನು ನೀವು ಕೋರಬೇಕಾದ್ರೆ ಈ ರೀತಿಯಾಗಿ ವಿಧವೆಯರು ಕೂಡ ಕೆಲವೊಂದು ಮಾರ್ಪಾಡುಗಳನ್ನ ಇಲ್ಲಿ ಈ ಒಂದು ಅಂಗನವಾಡಿ ನೇಮಕಾತಿಗಳಲ್ಲಿ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಯಾರಿಗಾದ್ರೂ ತಮ್ಮ ಜಿಲ್ಲೆಯ ಒಂದು ಮಾಹಿತಿ ಬೇಕು ಅಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸಿದ್ರೆ ನಾನು ಆ ಜಿಲ್ಲೆಯ ಮಾಹಿತಿಯನ್ನ ನೀಡ್ತಕ್ಕಂತ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.